ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಫಿಸಿಕ್ಸ್ ಕ್ಲಾಸ್. ಸೊ ಕಳೆದ ಎರಡು ಕ್ಲಾಸ್ಗಳಲ್ಲಿ ನಾವು ವೆಕ್ಟರ್ನ ಡಿಫೈನ್ ಮಾಡಿದ್ವಿ. ಮೊದಲನೇ ಕ್ಲಾಸಲ್ಲಿ, ಎರಡನೇ ಕ್ಲಾಸಲ್ಲಿ ದ ಲಾಸ್ ಆಫ್ ವೆಕ್ಟರ್ ಅಡಿಷನ್ಸ್, ಒಂದು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಮತ್ತು ಇನ್ನೊಂದು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್ ಅನ್ನ ನಾವು ಕಲ್ತ್ಕೊಂಡು ಬಂದ್ವಿ. ಸೊ ಬೈ ಯೂಸಿಂಗ್ ಎ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನಾವು ಈ ಕ್ಲಾಸಲ್ಲಿ ಕಲಿಯೋಣ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಟೂ ವೆಕ್ಟರ್ಸ್. ಓಕೆನಾ, ಒಂದು ವೆಕ್ಟರ್ ಪಿ ವೆಕ್ಟರ್, ಇನ್ನೊಂದು ವೆಕ್ಟರ್ ಕ್ಯೂ ವೆಕ್ಟರ್. ಓಕೆನಾ, ಸೊ ದೇರ್ ಆರ್ ಟೂ ವೆಕ್ಟರ್ಸ್, ಕರೆಕ್ಟ್? ಸೊ ಒನ್ ಈಸ್ ಪಿ ವೆಕ್ಟರ್ and another one is q vector, so acting at a point o. Okay na, so there are p vector and q vector, ಎರಡು ವೆಕ್ಟರ್ಸ್ ಗಳಿದೆ. ಒನ್ ಇಸ್ oa ಅಂತ ತಗೋಣ, ಇನ್ನೊಂದು ಒನ್ ಇಸ್ ob ಅಂತ ತಗೋಣ. Okay na, so oa vector and ob vector, they are acting, both are acting at a point o, so represented both in magnitude and direction. So ನಾವಿಲ್ಲಿ magnitude of the resultant of two vectors ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ we are using a parallelogram law of vector addition. So what the parallelogram law of vector addition states that the parallelogram law of vector addition says that if two vectors acting at a point represented both in magnitude and direction by the adjacent sides of the triangle drawn from the point, then their resultant vector represented in both magnitude and direction by the diagonal of the parallelogram drawn from the same point ಅಂತ ಹೇಳುತ್ತೆ. ಹೌದಲ್ಲೇನಪ್ಪ? According to this statement, I have two vectors. One is P vector and Q vector acting at a point O, represented in OA. Magnitude is OA. Okay, and Q vector magnitude is to OB. ಹೌದಲ್ವಾ? Right. So let us take here, that is P vector is represented in magnitude, that is OA, along it is acting along in this direction. Okay, so let me take one more vector, it is Q vector, it is represented in both magnitude and direction, that is OB. Okay, so parallelogram ಅಂತ ಹೇಳಿದ್ರೆ, ಸೊ ಅದರಲ್ಲಿ 4 ಸೈಡ್ಸ್ ಗಳು ಇರ್ತವೆ ಅಂಡ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹೌದಲ್ವಾ? ಸೊ ನಾವ್ ಇವಾಗ ಪ್ಯಾರಲೋಗ್ರಾಮ್ ನ ಕಂಪ್ಲೀಟ್ ಮಾಡೋಣ. ಸೊ ಈ ಪ್ಯಾರಲೋಗ್ರಾಮ್ ನ ಕಂಪ್ಲೀಟ್ ಮಾಡಿದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಸೊ ವಿ ವಿಲ್ ಗೆಟ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿದೆ. ಹೌದಲ್ವಾ? ಸೊ ದೆನ್ ದ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ರೆಪ್ರೆಸೆಂಟೆಡ್ ಇನ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ದ diagonal of the parallelogram drawn from the same point ಅಂತ ಹೇಳ್ತೀವಿ. So this is resultant vector. ಇವಾಗ there is a question in a exam, derive the expression for magnitude and direction of the resultant vector when two vectors acting at a point. Okay, ಎರಡು ವೆಕ್ಟರ್ಸ್ ಗಳು ಒಂದು ಪಾಯಿಂಟ್ ಅಲ್ಲಿ ಆಕ್ಟ್ ಮಾಡಿದಾಗ ಅದರ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ನೀವು ಫಸ್ಟ್ ಏನ್ ಸ್ಟೇಟ್ಮೆಂಟ್ ಬರೀಬೇಕು ಅಂತ ಹೇಳಿದ್ರೆ, ಈ ಎರಡು ಡಯಾಗ್ರಾಮ್ ಗಳನ್ನ ಬರೆದು ಆದ್ಮೇಲೆ, ಸೊ ದೆನ್ ಪಿ ಅಂಡ್ ಕ್ಯೂ are two vectors represented acting at a point. P and Q are two vectors acting at a point O. Okay, represented in OA and OB. Then the resultant vector is represented, that is R, that is diagonal of the parallelogram OBCA ಅಂತ ಬರೀಬೇಕು. ಓಕೆನಾ? ರೈಟ್. ಸೊ ನಾವು ನಾನು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, I'll going to extend this OA along positive x direction. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ OA ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಓಕೆನೇನಪ್ಪ? ರೈಟ್. ಅದೇ ರೀತಿ I will going to draw one perpendicular from the point C to this extended line. ನಾನು ಇವಾಗ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾಪ್ ಮಾಡ್ತಾ ಇದ್ದೀನಿ ಫ್ರಮ್ ದ ಪಾಯಿಂಟ್ C to the extended OA line. ಹೌದಲ್ವಾ? ಈ ಎಲ್ಲಿ ಮೀಟ್ ಆಗುತ್ತಲ್ಲ, ಆ ಮೀಟ್ ಆಗೋ ಪಾಯಿಂಟ್ ಅನ್ನ ನಾನು ಡಿ ಅಂತ ಕಾಲ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ನೀವು ಇವಾಗ ಕೇಳ್ಬೋದು, ಇವಾಗ ಸರ್ ಯಾಕೆ ನೀವು ಅದನ್ನ ಎಕ್ಸ್ಟೆಂಡ್ ಮಾಡಿದ್ರಿ ಮತ್ತು ಪರ್ಪೆಂಡಿಕ್ಯುಲರ್ ನ ನೀವು ಬರದ್ರಿ ಅಂತ ಕೇಳ್ಬೋದು. ನಿಮ್ಗೆ ಆಲ್ರೆಡಿ ಡೌಟ್ ಬಂದ್ಬಿಟ್ಟಿದೆ ನಿಮ್ಗೆ. ಓಕೆನಾ? ಇದಕ್ಕೆ ಆನ್ಸರ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾಕೆ ಆ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ಮತ್ತು ನಾನು ಪರ್ಪೆಂಡಿಕ್ಯುಲರ್ ಲೈನ್ CD ನ ನಾನು ಬರ್ದೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿದ್ಯಾರ್ಥಿಗಳೇ ನಿಮ್ಗೆ ಆನ್ಸರ್ ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಕುತೂಹಲ ಇರಲಿ. ಓಕೆನಾ? ನೋಡಿ ಇವಾಗ, ಸೊ ನಾನು
ಒಂದು ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದೀನಿ, ದಟ್ ಇಸ್ ಓ ಎ ವೆಕ್ಟರ್ ಅನ್ನ ಎಕ್ಸ್ಟೆಂಡ್ ಮಾಡಿದೀನಿ. ದೆನ್ ಐ ಜಸ್ಟ್ ಡ್ರಾ ಎ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಸಿ ಟು ದ ಡಿ. ಓಕೆನಾ, ರೈಟ್. ಇವಾಗ ಸೊ ಐ ಟೇಕ್ ಟ್ರಯಾಂಗಲ್ ಓ ಸಿ ಡಿ, ಓ ಸಿ ಡಿ ಟ್ರಯಾಂಗಲ್ ನ ತಗೊಳ್ತೀನಿ. ಓಕೆನಾ, ಸೊ ಟ್ರಯಾಂಗಲ್ ಓ ಸಿ ಡಿ ನ ತಗೊಂಡ್ರೆ ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಬಹುದಲ್ವಾ, ರೈಟ್. ಸೊ ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ ಇವಾಗ, ಓ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಡಿ ಸ್ಕ್ವೇರ್, ಓ ಸಿ ಡಿ ಟ್ರಯಾಂಗಲ್ ಓ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್, ಹೌದಲ್ವಾ. ಓ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಈ ಓ ಡಿ ಸ್ಕ್ವೇರ್ ಎಷ್ಟು, ಓ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಪ್ಲಸ್ ಎ ಡಿ, ಹೌದಲ್ಲೇನಪ್ಪ. ಸೊ ಓ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಪ್ಲಸ್ ಎ ಡಿ ಹೋಲ್ ಸ್ಕ್ವೇರ್, ಕರೆಕ್ಟಾ, ರೈಟ್, ಪ್ಲಸ್ ಸಿ ಡಿ ಸ್ಕ್ವೇರ್, ಕರೆಕ್ಟಾ. ಓಕೆ, ಸೊ ಇವಾಗ ಸೊ ವಿದ್ಯಾರ್ಥಿಗಳೇ, ಓ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಪ್ಲಸ್ ಎ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಓ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎ ಪ್ಲಸ್ ಎ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್, ಹೌದಲ್ವಾ, ರೈಟ್. ಇವಾಗ ಸೊ ಕೆನ್ ಐ ಎಕ್ಸ್ಪ್ಯಾಂಡ್ ದಿಸ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಬಹುದಾ, ರೈಟ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನನ್ಗೇನ ಇವಾಗ ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಪ್ಲಸ್ ಟು ಓ ಎ ಇಂಟು ಎ ಡಿ ಪ್ಲಸ್ ಸಿ ಡಿ ಸ್ಕ್ವೇರ್ ಆಯ್ತು. ಓಕೆನಾ, ರೈಟ್. ಸಿ ಡಯಾಗ್ರಾಮ್ ಅಲ್ಲಿ ಓ ಎ ಈಸ್ ರೆಪ್ರೆಸೆಂಟಿಂಗ್ ವಾಟ್, ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್. ಓಕೆನಾ, ರೈಟ್. ಸೊ ಅದೇ ರೀತಿ ಎ ಸಿ is representing, that is magnitude of the q vector. ಯಾಕೆ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆನಾ, ರೈಟ್. ಸೊ ನನ್ಗೆ ಇವಾಗ ಇಲ್ಲಿ ಓ ಎ ನ ಓ ಸಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಹೌದಲ್ವಾ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಓ ಸಿ ಗೆ ಆರ್ ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ, ಆರ್ ಸ್ಕ್ವೇರ್ ಅಂತ ಬರೀತೀನಿ. ಓಕೆನಾ, ರೈಟ್. ಓ ಎ ಇದೆ ಅಲ್ವಾ, ಓ ಎ ಈಸ್ ನಥಿಂಗ್ ಬಟ್ ಪಿ, ದಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್. ಸೊ ಪಿ ಸ್ಕ್ವೇರ್ ಪ್ಲಸ್, ಸೊ ನನ್ಗೆ ಇವಾಗ ಎ ಡಿ ಸ್ಕ್ವೇರ್ ಮತ್ತು ಸಿ ಡಿ ಸ್ಕ್ವೇರ್ ನನಗೆ ಗೊತ್ತಿಲ್ಲ. ಓಕೆನಾ, ಹೌದಲ್ವಾ. ಸೊ ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಏನು ಅಂತ ಅಂದ್ರೆ ಗೊತ್ತಿಲ್ಲ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ವಿಲ್ ಗೋಯಿಂಗ್ ಟು ಕನ್ಸಿಡರ್ ಟ್ರಯಾಂಗಲ್ ಎ ಡಿ ಸಿ. ಟ್ರಯಾಂಗಲ್ ಎ ಡಿ ಸಿ ಅಲ್ಲಿ ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ is equal to AC square ಸಿಗುತ್ತೆ. ಓಕೆನಾ, ರೈಟ್. ಸೊ ದಿಸ್ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಸ್ ಈಕ್ವಲ್ ಟು AC ಸ್ಕ್ವೇರ್. ಇವಾಗ ನಾನು ಏನ್ ರಿಪ್ಲೇಸ್ ಮಾಡ್ತಾ ಇದೀನಿ, ಈ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ನ AC ಸ್ಕ್ವೇರ್ ಅಂತ ಹೇಳಿ ನಾನು ಬರಿತಾ ಇದ್ದೀನಿ, ರಿಪ್ಲೇಸ್ ಮಾಡ್ತಾ ಇದೀನಿ. ಸೊ AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಈಸ್ ಈಕ್ವಲ್ ಟು AC ಸ್ಕ್ವೇರ್. ಓಕೆ, ಪ್ಲಸ್ 2 ಇಂಟು ಓ ಎ ಏನು ಪಿ. ಓಕೆನಾ, ಸೊ ನನ್ಗೆ ಇವಾಗ AD ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹೌದಲ್ವಾ. ಸೊ ಎ ಡಿ ಅಂತ ನನ್ಗೆ ಗೊತ್ತಿಲ್ಲ. ಇನ್ ಟ್ರಯಾಂಗಲ್ ಎ ಡಿ ಸಿ ಸೇಮ್ ಟ್ರಯಾಂಗಲ್ ನ ತಗೊಳ್ತೀನಿ. ಸೊ ಸೇಮ್ ಟ್ರಯಾಂಗಲ್ ತಗೊಂಡು ನಾನು ಕೊಸೈನ್ ಫಾರ್ಮ್ ಅನ್ನ ಅಪ್ಲೈ ಮಾಡ್ತೀನಿ. ಓಕೆನಾ, ರೈಟ್. ಸೊ ವಾಟ್ ಈಸ್ ಕಾಸ್ ಥೀಟಾ, adjacent side divided by hypotenuse, ಹೌದಲ್ವಾ. ಸೊ adjacent side divided by hypotenuse, right, adjacent side divided by hypotenuse, this is equal to, so what is, which is adjacent side, that is AD divided by which is hypotenuse, that is AC. ಓಕೆನಾ, ರೈಟ್. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು AD ಬೈ AC. ಹಾಗಿದ್ರೆ AD ವ್ಯಾಲ್ಯೂ ಏನಾಗಿರ್ಬೇಕು, AD ವ್ಯಾಲ್ಯೂ ಈಸ್ ಈಕ್ವಲ್ ಟು AC ಕಾಸ್ ಥೀಟಾ ಆಗಿರ್ಬೇಕು. ಓಕೆನಾ, ರೈಟ್. ಸೊ AD is equal to how much, AC cos theta. So I will substitute here, instead of AD I will write AC cos theta. Okay na, so I will continue here. Then R square is equal to P square plus AC square. So AC square is nothing but Q square. Okay na, AC is nothing but Q. Yes sir. Okay, so AC square is equal to Q square plus 2 into P. AC is what, Q, right, into cos theta.
So I got the result, that is r square is equal to p square plus q square plus 2pq cos theta. Okay. So we have the result, that is r square is equal to p square plus q square plus 2pq cos theta. So ನಮಗೆ ಏನ್ ಬೇಕಿಲ್ಲಿ r ಬೇಕು, r is equal to p square plus q square plus 2pq into cos theta, that is root of p square plus q square plus 2pq cos theta. This is nothing but the magnitude of the resultant vector. Okay, so the magnitude of the resultant vector is given by r is equal to root of p square plus q square plus 2pq cos theta. ವಿದ್ಯಾರ್ಥಿಗಳೇ, ಈ ಒಂದು ಈಕ್ವೇಶನ್ ತುಂಬಾ ಇಂಪಾರ್ಟೆಂಟ್ ಈಕ್ವೇಶನ್. ಓಕೆನಾ? ಸೊ ಥ್ರೂಔಟ್ ದ 2 years, ಫಸ್ಟ್ ಇಯರ್ ಆಗಿರ್ಬೋದು ಮತ್ತು ಸೆಕೆಂಡ್ ಇಯರ್ ಆಗಿರ್ಬೋದು, ಈ ಈಕ್ವೇಶನ್ಸ್ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಎಲ್ಲೆಲ್ಲಿ ವೆಕ್ಟರ್ಸ್ ಗಳು ಬರ್ತವೋ, ಅಂದ್ರೆ ಯಾವಾಗ ನಾವು ಎರಡು ವೆಕ್ಟರ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ನಾವು ಹೋಗ್ತೀವೋ, ದ ರಿಸಲ್ಟೆಂಟ್ ಆಫ್ ದೋಸ್ ಟು ವೆಕ್ಟರ್ಸ್ ಅನ್ನ ನಾವು ಏನಂತ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ಸ್ ಅನ್ನ ನಾವು ಹೇಗ್ ಬರಿತೀವಿ ಅಂತ ಹೇಳಿದ್ರೆ, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಓಕೆನಾ? ಸೊ ನಾನು ಆವಾಗಲೇ ಎಕ್ಸಾಂಪಲ್ ತಗೊಂಡಿದ್ದೆ, ಏನು ಅಂತ ಹೇಳಿದ್ರೆ ಪಿ ಈಸ್ ಈಕ್ವಲ್ ಟು 10 ನ್ಯೂಟನ್, ಕ್ಯೂ ಈಸ್ ಈಕ್ವಲ್ ಟು 5 ನ್ಯೂಟನ್ ಅಂತ ನಾನು ತಗೊಂಡಿದ್ದೆ. ಓಕೆನಾ? ಸೊ ನಿಮ್ಗೆ ಇವಾಗ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಅನ್ನ ಕೇಳಿದ್ರಿ ಅಲ್ವಾ, ನಾನು ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ವಿ ವಿಲ್ ಮೆಷರ್ ದ ಲೆಂತ್ ಆಫ್ ದ ಲೈನ್ ಅಂಡ್ ಮಲ್ಟಿಪ್ಲೈ ವಿತ್ ದ ಸ್ಕೇಲ್. 2 ನ್ಯೂಟನ್ ಅನ್ನ ಸ್ಕೇಲ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಸಿಗುತ್ತೆ. ಅದು ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಮಾಡೋದು. ಸೊ ನಾವು ಇವಾಗ ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಅನಾಲಿಟಿಕಲ್ ನಲ್ಲಿ ನಾವು ಮೆಷರ್ ಮಾಡ್ತಾ ಇದೀವಿ, ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಓಕೆನಾ? ಸೊ ನಿಮ್ಗೆ ಈ ತರ ಪಾಯಸ ಕುಡಿದಷ್ಟು ಈಸಿ ಆಗ್ಬೇಕು ಈಕ್ವೇಶನ್ಸ್ ಗಳು. ಓಕೆನಾ? ಸೊ ಆರ್ ಈಸ್ ಈಕ್ವಲ್ ಟು ಪಿ ವ್ಯಾಲ್ಯೂ ಎಷ್ಟಿದೆ ನನ್ನ ಎಕ್ಸಾಂಪಲ್ ಅಲ್ಲಿ 10 ನ್ಯೂಟನ್, ಕ್ಯೂ ವ್ಯಾಲ್ಯೂ ಎಷ್ಟಿದೆ ನನ್ನ ಎಕ್ಸಾಂಪಲ್ ಅಲ್ಲಿ 5 ನ್ಯೂಟನ್. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈ ಪಿ ಅನ್ನೋದು ನಾವ್ ಏನ್ ತಗೊಂಡಿದೀವಿ, ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ದ F1 ಫೋರ್ಸ್, ಇಟ್ಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ದ F2 ಫೋರ್ಸ್. ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಓಕೆನಾ? ಸೊ ಹಾಗಾದ್ರೆ ಸೊ ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್, right? So p is 10 square. So plus q is 5, q square, that is 5 square, plus 2 p is 10, q is 5 cos angle ಎಷ್ಟು ಅಂತ ತಗೊಂಡಿದ್ವಿ ನಮ್ಮ ಎಕ್ಸಾಂಪಲ್ ಅಲ್ಲಿ 60 ಡಿಗ್ರಿ ಅಂತ ತಗೊಂಡಿದ್ವಿ. ಸೊ cos 60 ಡಿಗ್ರಿ. ಓಕೆನಾ? ಸೊ ದೆನ್ r is equal to, so root of, so 10 square is how much, 100, plus 5 square is how much, 25, plus 2 into 10 into 5. Yes sir. 220 into 5 is 100. ಹೌದಲ್ವಾ? 100. Cos 60 degree. So that is cos 60 is how much? 1 by 2. 1 by 2. So ಈ 2 ones are 250s. ಹೌದಲ್ವಾ? So this r is equal to root of 175. So 175. So this is the magnitude of the resultant vector of this P is magnitude of P vector is 10 Newton and magnitude of Q vector is 5 Newton. ಸೊ ವಿದ್ಯಾರ್ಥಿಗಳೇ, ನನ್ಗೆ ಅನ್ನಿಸ್ತಾ ಇದೆ ನಿಮ್ಗೆಲ್ರಿಗೂ ಕೂಡ ಕ್ಲಿಯರ್ ಆಗಿ ಈ ಮ್ಯಾಥಮೆಟಿಕಲ್ ಈಕ್ವೇಶನ್ ಅರ್ಥ ಆಗಿದೆ ಅಂತ ಹೇಳಿ. ಓಕೆನಾ? ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳ್ತಾನೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ವೆನ್ 2 ವೆಕ್ಟರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಅಂತ ಕ್ವಶನ್ ಕೇಳ್ತಾನೆ. ಓಕೆನಾ? ಸೊ ನಾವಿವಾಗ ಮ್ಯಾಗ್ನಿಟ್ಯೂಡ್ ಮಾತ್ರ ಫೈಂಡ್ ಔಟ್ ಮಾಡಿದ್ವಿ, ರಿಸಲ್ಟ್ ಡೈರೆಕ್ಷನ್ಸ್ ನ ಫೈಂಡ್ ಔಟ್ ಮಾಡಿದ್ವಾ? ಇಲ್ಲ. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಮಾತ್ರ ಫೈಂಡ್ ಔಟ್ ಮಾಡಿದೀವಿ. ಸೊ ದೆನ್ ವಿ ನೀಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. ಅದನ್ನ ನಾವು ಇವಾಗ ಫೈಂಡ್ ಔಟ್ ಮಾಡೋಣ. ಸೊ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್, ರೈಟ್? ಸೊ ನಾನು ಸೇಮ್ ಎಕ್ಸಾಂಪಲ್ ತಗೊಳ್ತೀನಿ, ಸೇಮ್ ಡಯಾಗ್ರಾಮ್ ವಿದ್ಯಾರ್ಥಿಗಳೇ. ಓಕೆನಾ? ಸೊ ಆ ಸೇಮ್ ಡಯಾಗ್ರಾಮ್ ಅಲ್ಲಿ ಇವಾಗ ನಾನು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಸೊ ರೈಟ್, ಸೊ ದಟ್ ಈಸ್ ODC. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ. ಸೊ ವಿದ್ಯಾರ್ಥಿಗಳೇ, ನಾನು ಏನ್ ಅಸಂಪ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ದಿಸ್ ರಿಸಲ್ಟೆಂಟ್ ವೆಕ್ಟರ್ ಈಸ್ ಮೇಕಿಂಗ್ ಅನ್ ಆಂಗಲ್ ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಪಿ ವೆಕ್ಟರ್ ಅಂತ ಹೇಳಿ ನಾನು ಅಸಂಪ್ಷನ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಥೀಟಾ ಈಸ್ ದ ಆಂಗಲ್ ಬಿಟ್ವೀನ್ ದ ಪಿ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್. ಸೊ ಹಾಗಾಗಿ ನಾನು ಆಲ್ಫಾ ಈಸ್ ದ ಆಂಗಲ್ ಬಿಟ್ವೀನ್ ದ
ರಿಸಲ್ಟೆಂಟ್ ವೆಕ್ಟರ್ ಅಂಡ್ ದ ಪಿ ವೆಕ್ಟರ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಾನು ಇವಾಗ ಈ ಆಲ್ಫಾನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಮೈ ಇಂಟೆನ್ಷನ್ ಈಸ್ ಟು ಫೈಂಡ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ when two vectors acting at a point. ಓಕೆನಾ? ರೈಟ್. ಸೊ ಸೇಮ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ. ಟ್ರಯಾಂಗಲ್ ಒ ಸಿ ಡಿ. ಓಕೆನಾ? ಸೊ ಟ್ರಯಾಂಗಲ್ ಒ ಸಿ ಡಿ ಅಲ್ಲಿ ನಾನು ಟ್ಯಾನ್ ಆಲ್ಫಾನ ಫೈಂಡ್ ಔಟ್ ಮಾಡ್ತೀನಿ. ಸೊ ಟ್ಯಾನ್ ಆಲ್ಫಾನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು? ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಓಕೆನಾ? ರೈಟ್ ವಿದ್ಯಾರ್ಥಿಗಳೇ. ಸೊ ಟ್ರಯಾಂಗಲ್ ODC ಅಲ್ಲಿ ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಯಾವುದು ಆಪೋಸಿಟ್ ಸೈಡ್? ದಟ್ ಈಸ್ CD. ಟ್ರಯಾಂಗಲ್ ODC ಅಲ್ಲಿ ಆಪೋಸಿಟ್ ಸೈಡ್ CD, ಹೌದಲ್ವಾ? ಸೊ ಅದೇ ಅಡ್ಜಸೆಂಟ್ ಸೈಡ್ ದಟ್ ಈಸ್ OD. ಓಕೆನಾ? ರೈಟ್, ಫೈನ್. ಸೊ ಇವಾಗ ದಿಸ್ CD ಏನಿದೆ, ಈ CD ನ ನಾನು ಟ್ರಯಾಂಗಲ್ ADC ನ ಕನ್ಸಿಡರ್ ಮಾಡ್ತೀನಿ. ಅಗೇನ್ ಐ ವಿಲ್ ಗೋಯಿಂಗ್ ಟು ಕನ್ಸಿಡರ್ ಟ್ರಯಾಂಗಲ್ ADC. ಓಕೆನಾ? ಸೊ ಈ ಟ್ರಯಾಂಗಲ್ ADC ಅಲ್ಲಿ ನಾನು ಫಸ್ಟ್ ಸೈನ್ ಥೀಟಾನ ಫೈಂಡ್ ಔಟ್ ಮಾಡ್ತೀನಿ. ಓಕೆನಾ? ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್. ಹೌದಲ್ಲ ರಜಾ? ರೈಟ್. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ದಟ್ ಈಸ್ ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್, ದಟ್ ಈಸ್ CD ಬೈ AC. ಹೌದಲ್ವಾ? ರೈಟ್, CD ಬೈ AC. ಸೊ ನನಗೆ ಇವಾಗ CD ಸಿಕ್ತು. CD ಎಷ್ಟು? CD ಈಸ್ ಈಕ್ವಲ್ ಟು AC ಸೈನ್ ಥೀಟಾ. ಓಕೆನಾ? ರೈಟ್. ಸೊ CD ಈಸ್ ಈಕ್ವಲ್ ಟು AC ಸೈನ್ ಥೀಟಾ. ನಮ್ಗೆ ಅವಾಗಲೇ ಗೊತ್ತು ವಾಟ್ ಈಸ್ OD. ಸೊ OD ಕ್ಯಾನ್ ಬಿ ರಿಟನ್ ಆಸ್ OA ಪ್ಲಸ್ AD ಅಂತ ಬರೀಬಹುದು. ಓಕೆನಾ? ಸೊ ದೆನ್ ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು CD ಈಸ್ AC ಸೈನ್ ಥೀಟಾ divided by OD is equal to OA plus AD. Correct? Okay. So then tan alpha is equal to AC andre ಏನು? AC is nothing but Q. Okay na? Right? So that is AC is equal to Q sin theta divided by OA is nothing but P. ಓಕೆನಾ? ಪ್ಲಸ್ ಸೊ ಇವಾಗ AD ನನಗೆ ಗೊತ್ತಿಲ್ಲ ಇವಾಗ. ಸೊ AD ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದೀವಿ. AD ಏನು? AD is equal to AC cos theta. I will write that one AC cos theta. ಓಕೆನಾ? tan alpha is equal to Q sin theta divided by P plus AC cos theta. ಹೌದಲ್ಲ ಪ್ರಜಾ? ಸೊ ದೆನ್ tan alpha is equal to Q sin theta divided by P plus AC value is to Q cos theta. ಸೊ ನನಗೆ tan alpha ಸಿಕ್ತು. ಇವಾಗ ನನಗೆ ಏನ್ ಬೇಕಾಗಿರೋದು? ಆಲ್ಫಾ ಬೇಕಾಗಿರೋದು. ಸೊ ಆಲ್ಫಾ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ Q sin theta divided by P plus Q cos theta. So this will give the direction of the resultant vector with respect to P vector. Okay na? So this will give the direction of the resultant vector with respect to P vector is given by alpha is equal to tan inverse of Q sin theta divided by P plus Q cos theta. Okay na? So what is the mathematical expression we got in our discussion? That is the magnitude of the resultant vector is given by R is equal to root of P square plus Q square plus 2PQ cos theta, and direction of the resultant vector alpha is equal to tan inverse of Q sin theta divided by P plus Q cos theta. ಅರ್ಥ ಆಯ್ತಾ? ರೈಟ್ ವಿದ್ಯಾರ್ಥಿಗಳೇ. ಸೊ ಆಲ್ಫಾ ಈಸ್ ದ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ವೆಕ್ಟರ್ ದಟ್ ಈಸ್ ಆರ್ ವಿತ್ ರೆಸ್ಪೆಕ್ಟ್ ಟು ಪಿ ವೆಕ್ಟರ್. ಸಪೋಸ್ ದ ಆಲ್ಫಾ ಈಸ್ ದ ಆಂಗಲ್ ಬಿಟ್ವೀನ್ ದ ಆರ್ ವೆಕ್ಟರ್ ಅಂಡ್ ದ ಕ್ಯೂ ವೆಕ್ಟರ್ ಆದ್ರೆ ಹಾಗಿದ್ರೆ ಡೈರೆಕ್ಷನ್ಸ್ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಓಕೆನಾ? ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಸೇಮ್, ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2PQ cos theta. ಓಕೆನಾ? ಸೊ ಇವಾಗ ಆಲ್ಫಾ ನಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ನೋಡೋದಾದ್ರೆ
ವಿದ್ಯಾರ್ಥಿಗಳೇ, ಸೊ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಸೈನ್ ಥೀಟಾ ಡಿವೈಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ, ದಟ್ ಈಸ್ ಆಲ್ಫಾ ಈಸ್ ಆಂಗಲ್ ರೈಟ್ Yes, ಇನ್ ಬಿಟ್ವೀನ್ ದ ಆರ್ ಅಂಡ್ ದ ಪಿ. P vector. ಹೌದಲ್ವಾ? Yes, sir. ಆರ್ ವೆಕ್ಟರ್ ಅಂಡ್ ಪಿ ವೆಕ್ಟರ್ ಮೀನ್ಸ್ ದ ರಿಸಲ್ಟೆಂಟ್ ವೆಕ್ಟರ್ ಮೇಕಿಂಗ್ ಅನ್ ಆಂಗಲ್ ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಪಿ ವೆಕ್ಟರ್ is given by alpha is equal to tan inverse of q sin theta divided by p plus q cos theta. ಸೊ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ಫಾ ಈಸ್ ಈಕ್ವಲ್ ಟು ಸೇಮ್ ಆಂಗಲ್, ಓಕೆನಾ? ಆಲ್ಫಾ ದಟ್ ಈಸ್ ಮೇಕಿಂಗ್ ಆರ್ ವೆಕ್ಟರ್, ದಟ್ ಈಸ್ ಆಂಗಲ್ ಬಿಟ್ವೀನ್ ದ ಆರ್ ವೆಕ್ಟರ್ and the q vector, right? So alpha is the angle between the r vector and the q vector. Then ಏನಾಗುತ್ತೆ? alpha is equal to tan inverse of wherever q is there you replace with p. Yes. ಓಕೆನಾ? ಸೊ ಇವಾಗ ಏನಾಗುತ್ತೆ? q ನ p ಇಂದ ರೀಪ್ಲೇಸ್ ಮಾಡಿದಾಗ ಸೊ p sin theta divided by p ಏನಾಗಬೇಕು? ಅಗೇನ್ q ಆಗಬೇಕು. ಸೊ ಪ್ಲಸ್ p cos theta. So this is the angle alpha made by the resultant vector with respect to p vector is this equation. This is the alpha, that is angle between the resultant vector and the q vector. ಸೊ ಈ ಎರಡು ಈಕ್ವೇಶನ್ಸ್ ನ ನೀವು ನೆನಪಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ. ಸೊ ಏಕೆ ಅಂತ ಹೇಳಿದ್ರೆ ಸೊ ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಇಲ್ಲಿವರೆಗೂ ಈ ರಿಸಲ್ಟ್ ಅನ್ನ ನಿಮ್ಗೆ ಕೇಳ್ತಾನೆ. ಅದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಈ ರಿಸಲ್ಟ್ ಮೇಲೂ ಕೂಡ ಕೇಳ್ಬೋದು. ಅದೇ ರೀತಿ ಆಲ್ಫಾ ಇಸ್ ದ ಆಂಗಲ್ ಬಿಟ್ವೀನ್ ದ ಆರ್ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್ ಅಂತ ಹೇಳಿದಾಗ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನೀವು ಆಲ್ಫಾನ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ರೈಟ್. ಸೊ ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಏನು? ದ ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್ ಈಸ್ ಈಕ್ವಲ್ ಟು 10 ನ್ಯೂಟನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವೆಕ್ಟರ್ ಈಸ್ ಈಕ್ವಲ್ ಟು 5 ನ್ಯೂಟನ್ ಅಂತ ಹೇಳಿ. ಹೌದಲ್ವಾ? ಸೊ ಇವಾಗ ಸೊ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ದಿಸ್ ಈಸ್ ಅವರ್ ಎಕ್ಸಾಂಪಲ್. ಹೌದಲ್ಲ ಪರಜಾ? ಸೊ ದೆನ್ ಆಲ್ಫಾ ಈಸ್ ಈಕ್ವಲ್ ಟು ಅಸ್ಯೂಮ್ ದಟ್ ದ ಆಲ್ಫಾ ಈಸ್ ದ ಆಂಗಲ್ ಬಿಟ್ವೀನ್ ದ ಪಿ ವೆಕ್ಟರ್ ಆರ್ ವೆಕ್ಟರ್ ಅಂಡ್ ದ ಪಿ ವೆಕ್ಟರ್. ಓಕೆನಾ? ಮೀನ್ಸ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಮೇಕಿಂಗ್ ಎನ್ ಆಂಗಲ್ ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಪಿ ವೆಕ್ಟರ್. ಹಾಗಿದ್ರೆ ಯಾವ ಈಕ್ವೇಶನ್ ನ ಯೂಸ್ ಮಾಡಬೇಕು? ಫಸ್ಟ್ ಈಕ್ವೇಶನ್ಸ್ ನ ಯೂಸ್ ಮಾಡಬೇಕು. ಸೊ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಈಸ್ ಹೌ ಮಚ್? 5. Sin theta is how much? 60 divided by p is how much? 10 plus q is how much? 5. So cos 60. So alpha is equal to tan inverse of 5 sin 60 divided by 10 plus 5 cos 60. So alpha is equal to tan inverse of, so 5 into what is sin 60 value? Root 3 by 2 whole divided by 10 plus 5 into what is cos 60? 1 by 2. Okay. Alpha is equal to tan inverse of 5 into root 3 by 2 divided by 10 plus 5 by 2. So here alpha is equal to tan inverse of ರೂಟ್ 3 ವ್ಯಾಲ್ಯೂ ಎಷ್ಟು? 1.73. ಹೌದಲ್ವಾ? ಡಿವೈಡ್ ಬೈ 2 ಎಷ್ಟಾಗುತ್ತೆ? 0.86 ಆಗುತ್ತೆ. ಸೊ 5 ಇಂಟು 0.86 ಎಷ್ಟಾಗುತ್ತೆ? 4.3 ಆಗುತ್ತೆ. ಓಕೆನಾ? ಡಿವೈಡ್ ಬೈ 5 ಬೈ 2 ಎಷ್ಟು? 2.5. 2.5 ಪ್ಲಸ್ 10 12.5 ಆಯ್ತು. ಹೌದಾ? ಸೊ ಇದನ್ನ ಡಿವೈಡ್ ಮಾಡಿದ್ರೆ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 4.3 divided by 12.5 ಎಷ್ಟು ಬರುತ್ತೆ? 0.343. ಓಕೆ. ಸೊ ದೆನ್ ಆಲ್ಫಾ ಈಸ್ ಈಕ್ವಲ್ ಟು, ಇವಾಗ ವಿದ್ಯಾರ್ಥಿಗಳೇ ನೀವು ಕ್ಲಾಸ್ ಟೇಬಲ್ ನ ಯೂಸ್ ಮಾಡಿ ನ್ಯಾಚುರಲ್ ಟ್ಯಾಂಜೆಂಟಿಗೆ ಹೋಗಿ 0.343 ನ ವ್ಯಾಲ್ಯೂನ ಎಷ್ಟು ಆಂಗಲ್ಗೆ ನಿಮಗೆ ಈ ವ್ಯಾಲ್ಯೂ ಬರುತ್ತೆ ಅಂತ ನೋಡಿದ್ರೆ ಆಲ್ಫಾ ಈಸ್ ಈಕ್ವಲ್ ಟು 19 ಡಿಗ್ರಿ. ಸೊ we got the result, that is magnitude and as well as the direction. ಗೊತ್ತಾಗ್ತಾ ಇದೆಯಾ? ಸೊ ನಾವು ಮೊದಲನೇ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ವಿ? ಸೊ 10 ವೆಕ್ಟರ್ 10 ಫೋರ್ಸ್ ಈಗ ಆಕ್ಟ್ ಮಾಡ್ತಾ ಇದೆ, 10 ನ್ಯೂಟನ್ ಫೋರ್ಸ್ ಈ ಕಡೆ ಆಕ್ಟ್ ಮಾಡ್ತಾ ಇದೆ, 5 ನ್ಯೂಟನ್ ಫೋರ್ಸ್ ಈ ಕಡೆ ಆಕ್ಟ್ ಮಾಡ್ತಾ ಇದೆ. ಹಾಗಿದ್ರೆ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ಎಷ್ಟು ಅಂತ ಮಾತ್ರ ನಾವು ಒಂದು ಅಂದಾಜಲ್ಲಿ ನಾವು ಹೇಳಿದ್ವಿ. ಹೌದಲ್ವಾ? ಬಟ್ ಇವಾಗ ನಾವು the direction of the resultant vector with respect to p vector na ನಾವು ಫೈಂಡ್ ಔಟ್ ಮಾಡಿದೀವಿ, that is 19 ಡಿಗ್ರಿ. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ
ಒಂದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಕೇಸಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈ ಕ್ಲಾಸು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಎಲ್ಲರೂ 2 ಸಲ ಈ ಒಂದು ಎಕ್ಸ್ಪ್ರೆಷನ್ಸ್ನ ಡಿರೈವೇಷನ್ಸ್ನ ಬರೆದು ಕಲ್ತ್ಕೊಳ್ಳಿ. ಓಕೆ, ಸೊ ಯಾವುದೇ ರೀತಿ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ಸಲ್ಲಿ ನಮಗೆ ಕಮೆಂಟನ್ನು ಹಾಕ್ಬೋದು. ಸೊ ನನ್ನೆಲ್ಲ ಕ್ಲಾಸ್ಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ನಾನು ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಕ್ಲಾಸನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.